ಸರ್ಕಾರ ಹೇಗೆ ನಡೀತಾ ಇದೆ? ಕಾಂಗ್ರೆಸ್ನ ಹಿರಿಯ ನಾಯಕರು ಜೊತೆಗೆ ಏನು ಅಂದರೆ ತಮ್ಮ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಿರುವಂಥ ಸಚಿವ ಬೋಸರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಬೋಸರಾಜ್ ಅವರ ಕಾರ್ಯಕ್ರಮ ತಮಗೆ ಸ್ವಾಗತ. ನಮಸ್ಕಾರ. ರಾಜ್ಯ ಸರ್ಕಾರದ ಬಗ್ಗೆ ನಾವು ಕೇಳಲೇಬೇಕು, ಯಾಕಂದರೆ ನಿಮ್ಮ ಇಲಾಖೆಯಲ್ಲಿ ಆಗ್ತಿರುವಂಥ ಕೆಲಸ ಕಾರ್ಯಗಳನ್ನು ನಾವು ಹತ್ತಿರದಿಂದ ನೋಡಿದ್ದೀವಿ. ಒಳ್ಳೆಯ ಕೆಲಸ ಕಾರ್ಯಗಳಾಗ್ತಾ ಇದೆ. ಆದರೆ ಇದು ಇಡೀ ಸರ್ಕಾರಕ್ಕೆ ಅನ್ವಯ ಆಗಲ್ಲ, ಯಾಕಂದರೆ ಕೆಲವೊಂದು ಕಡೆಗೆ ತುಂಬ ಅಪಸ್ವರಗಳಿದೆ. ಜೊತೆಗೇನಂದರೆ 2 ವರ್ಷ ಮುಗೀತು, ಇನ್ನೂ ಕೂಡ ಹಿಡಿತ ಬಂದಿಲ್ಲ ಅನ್ನುವಂಥ ಆರೋಪ ಇದೆ. ಏನಂತೀರಿ ಸರ್? ಈಗ 2 ವರ್ಷ ಮುಗಿದಿದೆ. ಏನು ನಾವು ಅಧಿಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ನಾವು ಆ ಗ್ಯಾರಂಟಿಗಳನ್ನ ಜಾರಿಗೊಳಿಸಬೇಕೆಂಬುದು ಒಂದು ನಮ್ಮ ಆದ್ಯತೆ ಇತ್ತು. ಅದು ಪ್ರಥಮ ಬಾರಿಗೆ 56,000 ಕೋಟಿ ಇನ್ನು ಕೊಡೋದ್ರ ಮುಖಾಂತರ, ಮತ್ತು ಈ ವರ್ಷದಲ್ಲಿ ಅಕ್ಕಿ ರೇಟ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ 34ರಿಂದ 22 52,000 ಕೋಟಿ ನಾವು ಬಜೆಟ್ನಲ್ಲಿ ಇಟ್ವಿ. ಅದರ ಪ್ರಕಾರ ಸತತವಾಗಿ ಹೋದ ವರ್ಷ ಈ ವರ್ಷ ಸಹಿತ ಆ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಲೋಪದೋಷಗಳು ಇರ್ಬೋದು, ಆ ಲೋಪದೋಷಗಳು ಸರಿಪಡಿಸ್ತಕ್ಕಂಥದ್ದು ಕೆಲಸ ಮಾಡಲೇಬೇಕು, ಮಾಡ್ತಾಯಿದ್ವಿ. ಅದ್ರ ಬಗ್ಗೆ ಕಾಮೆಂಟ್ಸ್ನ ಐತೆ, ಅನುಕೂಲಸ್ಥರಿಗೆ ಯಾಕೆ ಕೊಡ್ತೀರಿ, ಅವ್ರಿಗೆ ಕಡಿಮೆ ಮಾಡ್ಬೋದು, ವಿಚಾರ ಮಾಡ್ಬೋದು ಅಂತೇಳಿ. ಆದರೆ ನಾವು ಆಶ್ವಾಸನ ಎಲ್ಲರಿಗೂ ಕೊಡ್ತೀವಿ ಅಂತ ಮಾತನ್ನು ಹೇಳಿದ್ವಿ. ಜಾತಿ ಧರ್ಮ ಭೇದ ಇಲ್ಲ ಅದು. ಸೊ ಅದನ್ನು ಮಾಡಬೇಕು ಅಂದರೆ ಸ್ವಲ್ಪ ಸಮಯ ಹಿಡಿತದೆ, ಇಲ್ಲ ಅದನ್ನು ಯಾವ ರೀತಿಯಾಗಿ ಮಾಡಬೇಕೆಂಬುದರ ಪ್ರಶ್ನೆ ಇವತ್ತು ನನಗೆ ಬಂದಿಲ್ಲ. ಸೊ ಹಾಗಾಗಿ ನಾವು ಪ್ರಾಮಿಸ್ ಮಾಡಿದ್ದೇವೆ, ಆಶ್ವಾಸನ ಕೊಟ್ಟಿವಿ. ಅವರು ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಜಾರಿಗೊಳಿಸಲೇಬೇಕೆಂಬುದು ಮುಖ್ಯಮಂತ್ರಿಗಳದ್ದು ಮತ್ತು ಮಂತ್ರಿಗಳು ಕ್ಯಾಬಿನೆಟ್ದು ರಿಜಿಸ್ಟ್ರೇಷನ್ ಅದು ನಡೀತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಇರುವಂಥ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಕೆಲಸ ನಡೀತಾ ಇದೆ ಅಂತ ತೋರಿಸ್ಬೇಕಾದ್ರೆ ನಿಮಗೆ ಈಗ ನನ್ನ ಇಲಾಖೆದಂತೂ ನಿಮಗಾಗಲೇ ತಾವು ತಿಳಿದುಕೊಂಡ್ರಿ. ಈ PWD ಇಲಾಖೆಯಲ್ಲಿ ಸಹಿತ ಇವತ್ತು ಉತ್ತಮವಾಗಿ ಎಲ್ಲ ಕಡೆ ನನ್ನ ಕೆಲಸ ನಡೀತಾ ಇದೆ. ನಮ್ಮ ಭಾಗದಲ್ಲಿ ಸಹಿತ ಕೆಲಸ ನಡೀತಾ ಇದೆ. ಈ ನಮ್ಮ ಭಾಗಕ್ಕೆ ವಿಶೇಷ ಸ್ಥಾನಮಾನ ಹೊಂದಿರೋದ್ರಿಂದ ಕಲ್ಯಾಣ ಕರ್ನಾಟಕ 5,000 ಕೋಟಿ ಕೊಡ್ತಂದರು. ಹೋದ ಬಜೆಟ್ನಲ್ಲಿ ಕೊಟ್ಟರು, ಈ ಬಜೆಟ್ನಲ್ಲಿ ಸಹಿತ ನಾವು ಪ್ರಾಮಿಸ್ ಮಾಡಿರೋದು ಕೊಟ್ಟರು, ಅದು ನಡೀತಾ ಇದೆ. ಎಲ್ಲ ಇಲಾಖೆಗಳಲ್ಲಿ ಇವತ್ತು ವಸತಿ ಶಾಲೆಗಳು ನಿರ್ಮಾಣ ಮಾಡ್ತಕ್ಕಂಥದ್ದು. ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ 29 ಶಾಲೆಗಳು ಕೊಟ್ಟಿವಿ. ಇವತ್ತು ನಾಳೆ ಮೊನ್ನೆ ನಮ್ಮ ಮೈಸೂರಿನಲ್ಲಿ ಆಗಿರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ನನ್ನ ಇಲಾಖೆದೆ 483 ಕೋಟಿ ರೂಪಾಯಿಯಷ್ಟು ನಾವು ಆ ಭಾಗಕ್ಕೆ ಸೇರಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಕೊಟ್ಟಿವಿ. ಅದ್ರಾಗೆ PWD ಇಲಾಖೆ, ಆರೋಗ್ಯ ಇಲಾಖೆ ಸೇರಿರ್ತಕ್ಕಂಥ ಮೊನ್ನೆ ಮುಖ್ಯಮಂತ್ರಿಗಳು ಖರ್ಗೆ ಅವರು ಬಂದು ಯಾದಗಿರಿಯಲ್ಲಿ ಇಡೀ 7 ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ 45 ಹಾಸ್ಪಿಟಲ್ಗಳನ್ನ ಇಂಪ್ರೂವ್ ಮಾಡಲಿಕ್ಕೆ ಅಲ್ಲಿ 480 ಕೋಟಿ ಕೊಡಿ. ಈ ಕಲ್ಯಾಣ ಕರ್ನಾಟಕದ ಬಗ್ಗೆ ಜಾಸ್ತಿ ಅಬ್ಜೆಕ್ಷನ್ಸ್ಗಳಿಲ್ಲ. ಆದರೆ ನಿಜಕ್ಕೂ ಏನು ಕಲ್ಯಾಣ ಕರ್ನಾಟಕ ಎಷ್ಟರ ಮಟ್ಟಿಗೆ ಕಲ್ಯಾಣ ಆಗಬೇಕಾಗಿತ್ತಲ್ಲ ಅಷ್ಟಾಗಿಲ್ಲ. ಬಟ್ ಇಲ್ಲಿ ಅದಕ್ಕೆ ಅಷ್ಟು ಸಮಸ್ಯೆಗಳು ಕಾಣ್ತಾ ಇಲ್ಲ. ದುಡ್ಡು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಎಲ್ಲೊಂದು ಕಡೆಗೆ ಕೆಲಸ ಕಾರ್ಯಗಳು ನಿಂತು ಹೋಗ್ಬಿಟ್ಟಿವೆ. ನೀವು ಆಗಲೇ ಗ್ಯಾರಂಟಿ ಹೇಳಿದ್ರಿ, ಗ್ಯಾರಂಟಿ ಅನ್ನುವಂಥದ್ದು ಇದೆಯಲ್ಲ ಸರ್, ಬೊಕ್ಕಸ ಖಾಲಿ ಆಗೋದಕ್ಕೆ ಗ್ಯಾರಂಟಿ ಅದನ್ನೇ, ಸಮಸ್ಯೆಗಳು ಬರೋದಕ್ಕೆ ಗ್ಯಾರಂಟಿ ಅದನ್ನೇ. ಜೊತೆಗೇನು ಅಂದರೆ ಈ ಶಾಸಕರುಗಳು ಸಚಿವರುಗಳು ಅಪಸ್ವರ ಎತ್ತಿರುವಂಥದ್ದು, ನಮಗೆ ಅನುದಾನ ಬರ್ತಾ ಇಲ್ಲ ಸ್ವಾಮಿ, ಅದಕ್ಕೆ ಕಾರಣನೂ ಗ್ಯಾರಂಟಿನೇ. ನಿಜನಾ ಸರ್? ಇಲ್ಲ, ನನಗೆ ತಿಳಿದ ಮಟ್ಟಿಗೆ ನಾವು ಪ್ರತಿ ವಾರ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ವಿಷಯಗಳಾದ ಕೂಡಲೇ ಜನ ವಿಷಯಗಳು, ಜನರು ಮಾತನಾಡ್ತಕ್ಕಂಥದ್ದು, ಜನರ ಸಮಸ್ಯೆಗಳಿರ್ತಕ್ಕಂಥದ್ದು, ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಸಹಜವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಗೆ ಅವಕಾಶ ಕೊಡ್ತಾರೆ, ಮಾತಾಡ್ತಾಯಿದ್ವಿ. ಬಟ್ ಎಲ್ಲಿ ಈ ರೀತಿಯಾಗಿ ನಮ್ಮ ಸಚಿವ ಸಂಪುಟದಲ್ಲಿ ಗ್ಯಾರಂಟಿಗಳ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಶಾಸಕರು ಕೆಲವರು ಕೇಳ್ತಾರೆ, ಯಾಕಂದರೆ ಎಲ್ಲ ಕಡೆ ಜನರ ಡಿಮ್ಯಾಂಡ್ ಜಾಸ್ತಿ ಇದೆ. ನಿಜ. ಪ್ರತಿ ಒಂದು ಕಡೆ ನಿನ್ನೆ ಒಂದೇ ದಿನದಲ್ಲಿ ನನ್ನ ಹತ್ರ 14 ಮಂದಿ ಶಾಸಕರು ಬಂದಿದ್ದರು. ತಮ್ಮ ಇಲಾಖೆಗಳಿಗೆ, ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳು ಬೇಕಾದ್ರೆ ಜನರ ಒತ್ತಡ ಜಾಸ್ತಿ ಇರ್ತದೆ, ಜನರ ಬೇಡಿಕೆ ಜಾಸ್ತಿ ಆಗಿರ್ತದೆ. ಸಹಜವಾಗಿ ಲೆಜಿಸ್ಲೇಟಿವ್ ಜನಪ್ರತಿನಿಧಿಗಳ ಮೇಲೆ ಆ ಒತ್ತಡ ಇರೋದ್ರಿಂದ ಅವರು ಜಾಸ್ತಿ ಕೇಳ್ತಿರ್ತಾರೆ. ಈಗ ಮುಖ್ಯಮಂತ್ರಿಗಳು ಈ ಸಾರಿ 8,000 ಕೋಟಿ ಅವ್ರ ಹತ್ರ ಇಟ್ಕೊಂಡು ಇಡೀ ವಿವಿಧ ಕಾನ್ಸ್ಟಿಟ್ಯೂಷನ್ ಕೊಡ್ತಿರ್ತಾರೆ. ಈಗಾಗಲೇ ಫಾರ್ಮುಲೇಟ್ ಮಾಡಿದ್ದಾರೆ, ಅದು ಯಾವ ರೀತಿಯಾಗಿ ಮಾಡಬೇಕು, ಏನು ಮಾಡಬೇಕು. 50 ಕೋಟಿ ರೂಪಾಯಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಅಡಿಷನಲ್ ಕೊಡ್ತಾ ಇದ್ದಾರೆ. ಇನ್ ಅಡಿಷನ್ ಟು ದಿ ರೆಗ್ಯುಲರ್ ಇಲಾಖೆಗಳ ಬಜೆಟ್ ಜೊತೆಯಲ್ಲಿ 2 ಕೋಟಿ ಅವ್ರಿಗೇನು ವರ್ಷಕ್ಕೆ ಡೆವಲಪ್ಮೆಂಟ್ ಫಂಡ್ MLAಗಳು ಕೊಡೋದ್ರ ಜೊತೆಯಲ್ಲಿ MLCಗಳಿಗೆ 50 ಕೋಟಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅವರು ಯಾವುದರಲ್ಲಿ ಎಷ್ಟು ಖರ್ಚು ಮಾಡಿದ್ರು ಸರ್? ಇಲ್ಲಿ ಬರುವಂಥ ಪ್ರಶ್ನೆ ಏನಂದರೆ, ಬಡವರಿಗೆ ಕೊಡೋದ್ರಲ್ಲಿ ಯಾರ್ದು ಅಬ್ಜೆಕ್ಷನ್ ಇಲ್ಲ ಸರ್. ಆದರೆ ಈಗ ನೋಡಿ, ನಾನು ಈ BPL ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಡ್ತೀನಿ. BPL ಕಾರ್ಡ್ಗಳ ಪರಿಷ್ಕರಣೆ ಹೇಳ್ತಾನೆ ಇದ್ದೀವಿ, ಎಷ್ಟಾಗುತ್ತೆ ಸರ್? ಈಗ ಇರೋರೆಲ್ಲ ಹೊಡ್ಕೊಂಡು ತಿಂದುಬಿಟ್ರೆ ಎಲ್ಲಿಂದ ತಂದು ಹಾಕೋದವ್ರ ಬಾಯಿಗೆ? ನೀವು ಹೇಳಿದ್ರು ಅದನ್ನೆಲ್ಲ ನಾವು ಆ ಲೂಪ್ ಹೋಲ್ಸು, ಆ ಲೀಕೇಜಸ್ ಫ್ಲಾಗ್ ಮಾಡಲೇಬೇಕು ಅಲ್ವಾ, ರಾಜ್ಯದ ದೃಷ್ಟಿಯಿಂದ ಮಾಡಬೇಕು. ಅದು ಈಗ ಅದನ್ನು ಅನೇಕ ಬಾರಿ ಬೇರೆ ಬೇರೆ ರೀತಿಯಿಂದ ಚರ್ಚೆನೂ ಆಯಿತು ಕ್ಯಾಬಿನೆಟ್ನಲ್ಲಿ. ಮಾಡಲೇಬೇಕೆಂಬ ಉದ್ದೇಶ ಪ್ರಿವಿಯಸ್ ಗೌರ್ಮೆಂಟ್ನವರು ಮಾಡಿದರು, ಅವರು ಏನು ಮಾಡೋಕ್ಕಾಗಲ್ಲ. ಈಗ ನಾವಂತೂ ಸೀರಿಯಸ್ ಆಗಿ 2-3 ಸಂದರ್ಭಗಳಲ್ಲಿ ಮುಖ್ಯಮಂತ್ರಿಗಳು, ಫುಡ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮುನಿಯಪ್ಪನವರು ಮತ್ತು ಉಳಿದಂಥವರೆಲ್ಲ ಚರ್ಚೆ ಮಾಡಿದ್ವಿ. ಅದರ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅಂದರೆ ಯಾರಿಗೂ ತೊಂದರೆ ಆಗಲಾದಂಥ ರೀತಿಯಲ್ಲಿ ಮಾಡಬೇಕೆಂಬುದು. ಬಟ್ ಈಗ ಹೊಸದಾಗಿ ಬೇಕೆಂಬವ್ರು ಈಗಾಗಲೇ ಅರ್ಜಿಗಳು ಹಾಕಿರ್ತಕ್ಕಂಥ ಇದಾವೆ, ನಮ್ಮಲ್ಲಿ ಪೆಂಡಿಂಗ್ ಇದಾವೆ ಸರ್ಕಾರ ಮುಂದೆ.
ಹಾಗಾಗಿ ಅದನ್ನು ಸ್ಕ್ರೀನಿಂಗ್ ಮಾಡ್ತಕ್ಕಂಥದ್ದಕ್ಕೆ ಒಂದು ಆಗಲೇಬೇಕು ಸರ್, ಆಗಲೇಬೇಕು ಎಂಬುದು ನಮ್ಮ ಸರ್ಕಾರ ಉದ್ದೇಶನಿದೆ. ಬಟ್ ಅದರಲ್ಲಿ ಬಡವರಿಗೆ ಯಾರೂ ತೊಂದರೆ ಆಗಬಾರ್ದು ಎಂಬುದು. ಹಾಗಾಗಿ ನಾವು ಯಾವ ರೀತಿಯಾಗಿ ಮಾಡಬೇಕು ಎಂಬುದು ಒಂದು ಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ. ಆ ಸಿಸ್ಟಮ್ ಪ್ರಕಾರ ಯಾರಿಗೂ ತೊಂದರೆ ಆಗಲಾದಂತೆ ಕಡಿಮೆ ಮಾಡ್ತಕ್ಕಾದ್ರೆ ಇಡೀ ದೇಶದಲ್ಲಿ ಹೈಯೆಸ್ಟ್ ಇರೋದೇ ಕರ್ನಾಟಕದಿಂದ, ಹೈಯೆಸ್ಟ್ ಕಾರ್ಡ್ಸ್. ಅಲ್ಲ ಸರ್, ನನಗೆ ಅನ್ಸುತ್ತೆ ಏನು ಅಂದರೆ, ಈ ಸಾಲ ಮಾಡಿ ಆದರೂ ತುಪ್ಪ ತಿನ್ನೋ ಅನ್ನುವಂಥದ್ದು ಮಾತಿದೆ. ಆದರೆ ಈ ಸಾಲ ಮಾಡಿ ಆದರೂ ಭಾಗ್ಯ ಕೊಡೋ ಅನ್ನುವಂಥದ್ದು ಇದೆಯಲ್ಲ, ಎಷ್ಟು ದಿವಸ ನಡೆಯುತ್ತೆ? ಯಾಕಂದ್ರೆ ನೋಡಿ, ನಾನು ಒಂದು ಸಂಗತಿನ ಹೇಳಲೇಬೇಕು ಬೋಸರಾಜ್ ಅವರು. ಏನು ಅಂತಂದರೆ, ತಾವು ಹಿರಿಯ ನಾಯಕರಿದ್ದೀರಿ. ತೆಲಂಗಾಣದಲ್ಲಿ ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಪಾತ್ರ ಇದೆ. ರೇವಂತ್ ರೆಡ್ಡಿ ತುಂಬ ಓಪನ್ ಆಗಿ ಹೇಳ್ತಾರೆ, ನನ್ನ ಜನ ಚಪ್ಪಲಿ ಕಳ್ಳಂತರ ನೋಡ್ತಾರೆ, ನನ್ನ ಎಲ್ಲಿಂದ ತರಲಿ, ಸಂಬಳ ಕೊಡೋಕೆ ದುಡ್ಡಿಲ್ಲ ಅನ್ನುವಂಥ ಮಾತು. ನಾಳೆ ಇದೇ ಸ್ಥಿತಿ ಕರ್ನಾಟಕಕ್ಕೆ ಬರಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ ಸರ್? ಈಗ ಅಲ್ಲಿ ಆಗಿರ್ತಕ್ಕಂಥದ್ದು ಏನಾಯಿತು ಅಂದರೆ, ಪ್ರೀವಿಯಸ್ ಗೌರ್ಮೆಂಟ್ನಲ್ಲಿ ಚಂದ್ರಶೇಖರ್ ರಾವ್ ಇದ್ದಾಗ ಅವ್ರು ಮಾಡಿರ್ತಕ್ಕಂಥ ಕೆಲವು ಯೋಜನೆಗಳು ಭಾಳಷ್ಟು ಬರ್ಡನ್ ಆಗಿದೆ ಗೌರ್ಮೆಂಟ್ಗೆ. ಸೊ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವ್ರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಅವರು ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಅದೆಲ್ಲ ಗೊತ್ತಿರುವಂಥದ್ದು. ಈಗ ನಮ್ಮ ಇದರಲ್ಲಿ ಏನಂದರೆ, ಈ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ 16-17 ಬಡ್ಜೆಟ್ಟು ಜಾರಿಗೊಳಿಸಿ ಅವ್ರಿಗೆ ಇರುವಂಥ ಅನುಭವದ ಪ್ರಕಾರ ಅವರು ಈ ರೀತಿಯಾಗ ಅವಕಾಶ ಬರಲಾರ್ದಂಗೆ ನೋಡ್ತಾ ಇದ್ದಾರೆ ಅಂತ ನಮ್ಗೆ. ಯಾಕಂದರೆ ಅನೇಕ ಸಾರಿ ನಿನ್ನೆ ಅನೇಕ ಮಂದಿ ನಿನ್ನೆ ಅಧಿಕಾರಿಗಳು ಮೀಟಿಂಗ್ ಮಾಡಿದರು. ಸಾಯಂಕಾಲದ ಮುಗಿಯೋದ ಕಾಲಕ್ಕೆ ನಾನು ಯಾವುದೋ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದೆ, ಇಲಾಖೆಗಳು ಅಧಿಕಾರಿಗಳು ಅವ್ರು ಸ್ಟ್ರಿಕ್ಟಾಗಿ ಹೇಳ್ತಾರೆ, ಎವ್ರಿ 3 months ಯಾವುದೇ ಚೀಫ್ ಮಿನಿಸ್ಟ್ರು ಈ ಕಲೆಕ್ಷನ್ಸ್ ಬಗ್ಗೆ ಆಗಲಿ, ಲೂಪ್ ಹೋಲ್ಸ್ ಬಗ್ಗೆ ಆಗಲಿ ಮಾತಾಡಿ ಅವ್ರದ್ದೇ ಆದಂಥ ಸಿಸ್ಟಮಲ್ಲಿ ಸಿದ್ದರಾಮಯ್ಯನವರು ಸ್ಟ್ರಿಕ್ಟಾಗಿ ಅದನ್ನು ರಿಕವರೀಸ್ ಮಾಡ್ತಾ ಇದ್ದಾರೆ. ಅನೇಕ ಕಡೆ ಅನೇಕ ರಾಜ್ಯಗಳಲ್ಲಿ ಅದು ಆಗ್ತಾ ಇಲ್ಲ. ಸೊ ಹಾಗಾಗಿ ಇವ್ರು ಬ್ಯಾಲೆನ್ಸ್ ಅಂತೂ ಮಾಡ್ತಾ ಇದ್ದಾರೆ. ಬ್ಯಾಲೆನ್ಸ್ ಮಾಡಿದ್ರೆ ರಿಲೀಜಿಯಸ್ ಆಗೋದಿಲ್ಲ. ಈಗ ನಮ್ಗೆ ರೆಗ್ಯುಲರ್ ಆಗಿ ಏನೇನು ರಿಲೀಸ್ ಮಾಡಬೇಕು ನಮ್ಮ LOC ನಮ್ಗೆ ರಿಲೀಸ್ ಮಾಡ್ತಾ ಇದ್ದಾರೆ. ನಮ್ಮ ಅನುಮೋದನೆ ಇವತ್ತಿನೂ ನನ್ನ ಕ್ಯಾಬಿನೆಟ್ನಲ್ಲಿ ಬರ್ತಾ ಇದೆ. ನನಗೆ ಹೇಳಲಿಕ್ಕೆ ಬರೋದಿಲ್ಲ, ನಾಳೆ ಕ್ಯಾಬಿನೆಟ್ನಲ್ಲಿ ಈ ಭಾಗಕ್ಕೆ ಸೇರಿರ್ತಕ್ಕಂಥ ಕೆಲವು ವಿಷಯಗಳು ಬಂದಿದ್ದಾವೆ. ಅವ್ರು ಏನು ಬಂದಿದ್ದಾವೆ ಎಲ್ಲವನ್ನೂ ಮಾಡ್ತಾನೆ ಇದ್ದಾರೆ. ಯಾವುದೇ ರೀತಿಯಾದಂಥ ಫೈನಾನ್ಷಿಯಲ್ ತೊಂದರೆ ಕರ್ನಾಟಕಕ್ಕೆ ಸದ್ಯಕ್ಕಂತಿಲ್ಲ. ಈ 2 ವರ್ಷದಲ್ಲಿ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗ್ತಾ ಇದೆ, ಯೋಜನೆಗಳು ಜಾರಿ ಆಗ್ತಾ ಇದೆ, ಹೊಸ ಯೋಜನೆಗಳು ತರ್ತಾ ಇದ್ದೀವಿ. ಸ್ಪೀಡಪ್ ಆಗಬೇಕು ನೀವು ಹೇಳ್ದಂಗೆ. ಅಂದರೆ ಟೈಮ್ ಲಿಮಿಟ್ನಲ್ಲಿ ಯೋಜನೆಗಳು ಆದರೆ ಮಾತ್ರ ಪ್ರತಿಫಲ ಸಿಗ್ತದೆ. ವಿತಿನ್ ಏನಂದರೆ ಆಡಳಿತ ಯಾವ ರೀತಿಯಾಗಿ ಅವ್ರಿಗೆ ಅಧಿಕಾರ ಕೊಡಿ, ಎಲ್ಲ ಜಾಸ್ತಿ ಆಗೋದು, ಎಡಿಷನಲ್ ಆಗೋದು, ಡಿಲೇ ಆಗೋದ್ರಿಂದ ಪ್ರಾಜೆಕ್ಟ್ ಡಿಲೇ ಆಗೋದ್ರಿಂದ ಭಾಳಷ್ಟು ತೊಂದರೆ ಆಗ್ತದೆ.